ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚಮನೋ ಜಮನೋ ಭೃಗಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ. ಆತ್ಮೀಯರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ, ಏನಾದರೂ ಶುಭ ಇದೆಯೋ ಲಾಭವಿದೆಯೋ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 1ರಿಂದ 4 ಪಾದ, ಮೃಗಶಿರ ನಕ್ಷತ್ರ 1, 2ನೇ ಪಾದ ವೃಷಭ ರಾಶಿಗೆ ಸೇರ್ತದೆ. ಹಾಗಾಗಿ ವೃಷಭ ರಾಶಿಯವರು ಗಮನಿಸಿ, ನೂತನವಾದಂಥ ವಿಶ್ವಾಸ ಸಂವತ್ಸರ ಆರಂಭವಾಗಿ ನಿಮ್ಮೆಲ್ಲ ಶುಭ ಫಲಗಳನ್ನು ಕೇಳಿದಿರಿ, ಶುಭ ಫಲಗಳೆಲ್ಲ ಶುರುವಾಗಿದೆ ಅಂತ ಅಂದ್ಕೊಳ್ತಾ ಆ ಸಂವತ್ಸರ ಫಲಗಳು ನಿಧಾನವಾಗಿ ಆಗಬಹುದು. ಆದರೆ ಈ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯ ಬಹಳ ಬೇಗನೆ ಆಗ್ತದೆ ಅಲ್ವಾ? ಯಾಕಂದರೆ ಒಂದೊಂದೇ ತಿಂಗಳಿಗೆ ಎಲ್ಲ ಚೇಂಜ್ ಆಗ್ತಾ ಇರುವಂಥದ್ದು ಅಂಥ ಫಲಗಳನ್ನು ಕೂಡ ಭಗವಂತನು ಅನುಗ್ರಹಿಸಲಿ. ರಾಶಿಯಲ್ಲಿ ಗುರು ಬಹಳ ಒಳ್ಳೆಯದಾದಂತಹ ಸ್ಥಿತಿ. ನೋಡಿ, ನಿಮಗೆ ವೃಷಭ ರಾಶಿಯವರಿಗೆ ಎಲ್ಲ ಚೆನ್ನಾಗಾಗ್ತದೆ ಹೇಳ್ತಾ ಇದ್ದಾರೆ, ಏನಿಲ್ಲ ಅಂತೇಳಿ ಒಬ್ಬರು ಬಂದು ಹೇಳ್ತಾ ಇದ್ರು. ಹಾಗಲ್ಲ, ಆಗತ್ತೆ. ನಿಮ್ಮ ದಶಾಭುಕ್ತಿಗಳು ಜಾತಕಗಳು ಬಲಿಷ್ಠವಾಗಿದ್ದಾಗ ಈ ಫಲಗಳು ಕೂಡ ಶುಭವಾಗಿ ಆಗಬಹುದು. ಇನ್ನು ರಾಶಿಯಲ್ಲಿ ಗುರು, ತೃತೀಯ ರಾಶಿಯಲ್ಲಿ ಕುಜ, ಚತುರ್ಥ ಪಂಚಮ ರಾಶಿಯಲ್ಲಿ ಕೇತು ಇದ್ದಾನೆ. ಹಾಗೆ ಏಕಾದಶ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ಶನಿ. ಹಾಗೆ ಶನಿಯೂ ಕೂಡ ನಿಮಗೆ ಏಕಾದಶ ರಾಶಿಯಲ್ಲಿದ್ದಾನೆ. ಇದು ಒಂದಂತಕ್ಕೆ ಒಳ್ಳೆ ರೀತಿಯಾದಂಥ ಫಲಗಳೇ, ಕೆಟ್ಟ ಫಲಗಳೇನೂ ಅಲ್ಲ. ನೋಡಿ, 30ನೇ ತಾರೀಕಿಗೆ ನಾವು ಚಾಂದ್ರಮಾನ ಯುಗಾದಿಯನ್ನು ನೋಡಿದ್ದೇವೆ 3ನೇ ತಿಂಗಳಲ್ಲಿ. ಇನ್ನು 4ನೇ ತಿಂಗಳು ನಮ್ಮ ಶುರುವಾದ ತಕ್ಷಣವೇ ಫಸ್ಟ್ ಸಿಗುವಂಥದ್ದು 6ನೇ ತಾರೀಕಿಗೆ ರಾಮನವಮಿ, ಬಹಳ ಉತ್ತಮವಾದಂತಹ ದಿವಸ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮನಾಮ ಸ್ಮರಣೆ ಮಾಡುವಂಥದ್ದು. 12ನೇ ತಾರೀಕಿಗೆ ಚಿತ್ರಾ ಪೂರ್ಣಿಮೆ ಅಂತ ವಿಶೇಷವಾಗಿ ಬೆಂಗಳೂರು ಕರಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಹುಣ್ಣಿಮೆ. 13ನೇ ತಾರೀಕಿಗೆ ಮೇಷ ಸಂಕ್ರಾಂತಿ. 12 ತಿಂಗಳಕ್ಕೂ 12 ಸಂಕ್ರಾಂತಿ ಇದೆ. ಯಾರೊಬ್ಬರು ಕಾಮೆಂಟ್ ಮಾಡಿದ್ರು, ಸಂಕ್ರಾಂತಿ ಹೇಳ್ತಾ ಇದ್ರಿ ಏನಪ್ಪ ಅಂಥೇಳಿ. ಹಾಗಲ್ಲ, ನಮಗೆ ಗೊತ್ತಿರುವಂಥದ್ದು ಏನು, ಮಕರ ಸಂಕ್ರಾಂತಿ, ಕರ್ಕಾಟಕ ಸಂಕ್ರಾಂತಿ, ಎರಡೇ ಅಲ್ಲ, ಸಂಕ್ರಾಂತಿಗಳು 12 ಸಂಕ್ರಾಂತಿಗಳು ಕೂಡ ಇದೆ. ಹಾಗೆ 14ನೇ ತಾರೀಕಿಗೆ ವಿಶ್ವತ್ ಪುಣ್ಯಕಾಲ ಇದೆ. ಹಾಗೆ ಸೌರ ಯುಗಾದಿಯು ಕೂಡ ಅದೇ ದಿವಸ ಇದೆ, 14ನೇ ತಾರೀಕಿಗೆ. ನೋಡಿ, ನಾವೆಲ್ಲ ಚಾಂದ್ರಮಾಸದ ಯುಗಾದಿಯನ್ನು ಆರಂಭ ಮಾಡಿ ಪೂಜೆ ಮಾಡ್ತೇವೆ. ಆದರೆ ಬೇರೆಯವರೆಲ್ಲ ಏನಂತಂದರೆ ಸೌರ ಮಾಸದ ಯುಗಾದಿಯು ಕೂಡ ಆರಂಭದಲ್ಲಿದೆ, ಮಾಡಬಹುದು, ಮಾಡಬಾರದು ಅಂತೇನಿಲ್ಲ. ಹಾಗಾಗಿ ಅವರಿಗೆ 14ನೇ ತಾರೀಕಿಗೆ ವಿಶೇಷವಾಗಿ ಸೌರ ಯುಗಾದಿ, ಹೊಸ ವರ್ಷ ಇದೆ. 14ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. ಇನ್ನು 24ಕ್ಕೆ ಸರ್ವೇಶಾಂ ಏಕಾದಶಿ, 25ಕ್ಕೆ ಮಹಾಪ್ರದೋಷ, 26ಕ್ಕೆ ಮಾಸ ಶಿವರಾತ್ರಿ, 27ಕ್ಕೆ ಅಕ್ಷತ ತೃತೀಯ ಅಮಾವಾಸ್ಯೆ. ಈಗೆಲ್ಲ ಇದೆ ನೋಡಿ. ಅಕ್ಷತೃತೀಯೂ ಕೂಡ ಸದ್ಯದಲ್ಲೇ ಬಂದೇ ಹೋಯಿತು. ಅಕ್ಷತೃತೀಯ ಅಂತಂದರೆ ಬಹಳ ಶುಭವಾದಂಥದ್ದು. ನೋಡೋಣ ಏನೇನು ವೃಷಭ ರಾಶಿಯವರಿಗೆ ಸಿಗಬಹುದು ಈ ತಿಂಗಳಲ್ಲಿ ಅಂತೇಳಿ ನೋಡೋಣ. ವೃಷಭ ರಾಶಿಯವರಿಗೆ ಒಂದು ಹಂತಕ್ಕೆ ಎಲ್ಲ ಭಗವಂತ ನೀಡ್ತಾ ಇದ್ದಾನೆ. ನಿಮಗೆ ಇಷ್ಟೆಲ್ಲ ಚಿಂತೆ ಇಲ್ಲ. ನಿಮಗೆ ಈ ಸಮಯದಲ್ಲಿ ಭಗವನ್ ನಾಮಸ್ಮರಣೆ, ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳಿ. ನಿಮಗೆ ಯಾಕಂದರೆ ಆರ್ಥಿಕವಾಗಿ ಫಲ ಕೊಡುವಂಥ ಗುರು ರಾಶಿಯಲ್ಲೇ ಇದ್ದಾನೆ. ಗುರುನ ದೇಹ ಪುಷ್ಟಿಶ್ಚ, ಒಳ್ಳೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಡ್ತಾ ಇದ್ದಾನೆ ಮನಸ್ಸಿಗೆ, ಶರೀರಕ್ಕೆ ಅಲ್ವಾ? ಹಾಗಾಗಿ ಇವಾಗ ಸಾಕಷ್ಟು ಉಳಿತಾಯವನ್ನು ಮಾಡಿ, ಸಾಕಷ್ಟು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ, ಹಣಕಾಸು ಇರಬಹುದು, ವ್ಯವಹಾರದಲ್ಲಿ ಕಳ್ಕೊಳ್ಳುವಂತಹ ಪ್ರಯತ್ನ ಮಾಡ, ಬೇರೆ ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಳ್ಳುವಂಥ ಪ್ರಯತ್ನ ಬೇಡ. 10 ರೂಪಾಯಿ ಆದರೂ ಕೂಡ ನೀವು ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಕಷ್ಟ ಕಾಲದಲ್ಲಿ ಅದೆಲ್ಲ ಬೇಕಾಗ್ತದೆ. ಹಾಗಾಗಿ ಆ ಗುರುವು ನಿಮ್ಮನ್ನು ಕಾಪಾಡಲಿಕ್ಕೆ ಅಂತಲೇ ರಾಶಿಗೆ ಬಂದಿದ್ದಾನೆ. ಅದರ ಜೊತೆಯಲ್ಲಿ ರಾಶಿಗೆ ಶನಿಯ ದೃಷ್ಟಿಯೂ ಕೂಡ ಇದೆ. ವಾಹನದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳು. ಇದ್ದಕ್ಕಿದ್ದ ಹಾಗೆ ಯಾವುದೋ ವ್ಯಕ್ತಿ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಆ ಕಿರಿಕಿರಿ ಮಾಡ್ತಾ ಇರುವಂಥ ವ್ಯಕ್ತಿಯೇ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಮತ್ತು ರವಿಯೂ ಕೂಡ ಏಕಾದಶದಲ್ಲಿದ್ದಾನೆ. ಗೌರ್ಮೆಂಟಿನ ಏನೋ ದೊಡ್ಡ ಸಾಲ, ದೊಡ್ಡ ನೌಕರಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ನಾವು ಗೌರ್ಮೆಂಟಿನ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೇವೆ, ಯಾವ ಪ್ರಯತ್ನಗಳು ಸಕ್ಸಸ್ಫುಲ್ ಆಗೋದಿಲ್ಲ. ಆದರೆ ಇವಾಗ ಅದು ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಚತುರ್ಥದಲ್ಲಿ ನೋಡಿ, ಶುಕ್ರನೂ ಇದ್ದಾನೆ. ನಿಮ್ಮ ರಾಶ್ಯಾಧಿಪತಿ ಗುರುವಿನ ಮನೆಯಲ್ಲಿದ್ದಾನೆ, ಗುರು ನಿಮ್ಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ದೇವಗುರು ದೈತ್ಯಗುರು ಅಂದರೆ ಸ್ವಲ್ಪ ನಿಮ್ಮಲ್ಲೇ ಕಿರಿಕಿರಿ ಚಿಂತೆ ಯಾವುದೋ ಆಗ್ತಾ ಇದೆ. ಆ ಕಿರಿಕಿರಿ ಚಿಂತೆಗಳು ಸರಿಯಾಗಿ ಹೋಗುವಂಥ ಸಾಧ್ಯತೆಗಳಿವೆ. ಎಷ್ಟೋ ಸಲ ಕಿರಿಕಿರಿ ಚಿಂತೆಗಳೇ ಬಗೆಹರಿಯುವುದಿಲ್ಲ. ಆದರೆ ಕಿರಿಕಿರಿ ಚಿಂತೆಗಳು ಬಗೆಹರಿದು ಒಂದು ಆತ್ಮಸ್ಥೈರ್ಯ ಬರುವಂತಹದ್ದು ಈ ತಿಂಗಳಲ್ಲಿ ನೋಡಿ. ಏನಿಲ್ಲ ಅಂತಾದರೂ ನಿಮಗೆ ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಬಲಿಷ್ಠವಾಗಿ ಆತ್ಮಸ್ಥೈರ್ಯ ಬಂದು ಈ 12 ತಿಂಗಳಿಗೂ ಏನೇನು ನಾನು ಲಾಭಾಂಶ ಸಿಗಲಿಕ್ಕಿದೆ, ಏನೇನು ಮಾಡಿದ್ರೆ ನನಗೆ ಅನುಕೂಲ ಆಗ್ತದೆ ಅಂತೇಳಿ 12 ತಿಂಗಳಕ್ಕೂ ನೀವು ನೋಡಿಕೊಳ್ಳುವಂಥ ಸಾಧ್ಯತೆಗಳು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಬರೀ ಮನುಷ್ಯ ಪ್ರಯತ್ನವೇ ಬಿಟ್ಟರೆ ಯಾವುದು ಸರಿಯಾದಂಥ ರೀತಿಯಲ್ಲಿ ಟರ್ನ್ ಆಗುವುದಿಲ್ಲ. ಹಾಗಾಗಿ
ಆ ಮನುಷ್ಯದ ಪ್ರಯತ್ನದ ಜೊತೆಗೆ ದೈವಾನುಗ್ರಹವು ನಿಮಗೆ ಸಿಗುತ್ತದೆ. ಎಷ್ಟೋ ಸಲ ನಮಗೆ ಬರೀ ಮನುಷ್ಯ ಪ್ರಯತ್ನ ಮಾಡ್ತಾ ಇರ್ತೇವೆ, ಹಗಲು ರಾತ್ರಿ ಬರೀ ಕಷ್ಟಪಡುವಂಥದ್ದೇ ಮಾಡ್ತೇವೆ ಬಿಟ್ಟರೆ ದೈವಾನುಗ್ರಹ ಆಗುವುದೇ ಇಲ್ಲ. ಆದರೆ ಈ ತಿಂಗಳ ದೈವಾನುಗ್ರಹವಾಗುತ್ತೆ. ಒಂದು 5 ದೊಡ್ಡ ಪರಿವರ್ತನೆ ಆಗ್ತದೆ. ಒಂದು, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಶುಭವಾದಂಥ ದಾರಿಗಳು. ಎರಡನೇದಾಗಿ ಶುಕ್ರ ಗುರು ಪರಿವರ್ತನೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ನಿಮಗೆ ಯಾವಾಗ ಎಲ್ಲಿ ಸನ್ಮಾನಗಳು ಅಥವಾ ಸರಿಯಾದಂಥ ಸತ್ಕಾರಗಳು ಸಿಗುವುದಿಲ್ವೋ ಅದೆಲ್ಲ ಉಲ್ಟಾಗಿ ನಿಮಗೆ ಸಿಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ನೋಡಿ. ಎಲ್ಲಿ ಸಿಗುವುದಿಲ್ಲ, ಎಲ್ಲಿ ಆಗೋದಿಲ್ಲ, ಇಲ್ಲಿ ನನಗೆಲ್ಲ ತೊಂದರೆ ಅಂತ ಅಂದ್ಕೊಳ್ತಾ ಇರ್ತೀರೋ ಅಲ್ಲೆಲ್ಲ ಪುನಃ ನಿಮ್ಮನ್ನು ಕರ್ಕೊಂಡೋಗಿ ಕೂರಿಸ್ತಾರೆ. ಮತ್ತು ಯಾವ ವಸ್ತುವನ್ನು ಕಳ್ಕೊಂಡಿದ್ದೀರೋ, ಯಾವ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀರೋ ಆ ವ್ಯಕ್ತಿ ವಸ್ತು ಎರಡೂ ಕೂಡ ನೀವಿದ್ದಲು ಬರುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮ ಜೀವನದಲ್ಲಿ ಇದು ಆಗಲ್ಲ, ಇದು ಸಿಗಲ್ಲ ಅಂತ ಬಿಟ್ಬಿಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, ಬಿಟ್ಟಂತಹದ್ದು ಪುನಃ ನೀವಿದ್ದಲು ಬರುತ್ತದೆ. ಅದನ್ನು ಬಿಡ್ಲಿಕ್ಕೆ ಹೋಗಬೇಡಿ ನೀವು. ಯಾಕಂದರೆ ಒಂದು ಕೆಲಸಕ್ಕೆ ನಾವು ಹೋಗಿದ್ದೇವೆ, ಅಲ್ಲಿ ಒಂದು 8-10 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ಏನೋ ಸಣ್ಣ ಪುಟ್ಟ ನಡವಳಿಕೆಗಳು ತೊಂದರೆ ಆಗಿರ್ತದೆ, ಏನೋ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ, ಪುನಃ ಕರೆದ್ರೆ ಹೋಗಿ. ನೀವು ಯಾಕೆ ಹೋಗಬಾರ್ದು? ನಾವು ಅಹಂಕಾರ ಭಾವನೆಯನ್ನು ಕಡಿಮೆ ಮಾಡಬೇಕು. ಎಲ್ಲಿ ನಮ್ಮನ್ನು ಕರೀತಾರೋ ಪ್ರೀತಿಸ್ತಾರೋ ಅಲ್ಲಿ ಹೋಗಿ ಕೆಲಸವನ್ನು ಮಾಡಬೇಕು ಪ್ರೀತಿಯಿಂದ. ಯಾಕಂದರೆ ಆ ಕೆಲಸ ನಮ್ಗೆ ಅನ್ನ ಕೊಡೋದಲ್ವ. ಯಾಕಂದರೆ ಒಂದು ಹಂತಕ್ಕೆ ಮನಸ್ಥಿತಿ ನಾವು ಆ ಥರದೆಲ್ಲ ಚಿಂತೆ ಮಾಡಲಿಕ್ಕೆ ಹೋಗಬಾರ್ದು. ಕೆಲವೊಂದು ವಿಷಯದಲ್ಲಿ ಕೆಲವೊಂದಲ್ಲೆಲ್ಲ ಬಿಟ್ಟು ಬಿಡಬೇಕು. ಇನ್ನೊಬ್ಬರು ಹಾಗೆ ಹೇಳ್ತಾರೆ, ಚಿಂತೆ ಮಾಡ್ತಾರೆ, ಕೆಲಸದಲ್ಲಿ ಕೆಲಸ ಮಾಡಲಿಕ್ಕೆ ಕಿರಿಕಿರಿ. ಕೆಲಸವನ್ನು ಶ್ರದ್ಧೆ ಮಾಡಿದ್ರೆ ಕೆಲಸವೇ ನಿಮಗೆ ಬೆಳೆಸ್ತದೆ. ನಾನು ಹೇಳೋದು ಕೆಲಸದ ಬಗ್ಗೆ ಶ್ರದ್ಧೆಯನ್ನು ಮಾಡಿ. ಅದರ ಜೊತೆಯಲ್ಲಿ ನೋಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಶುಭ ಅಂತ ಹೇಳ್ತೀನಿ ಈ ತಿಂಗಳಲ್ಲಿ. ಎಲ್ಲೋ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೋದು, ಮನಸ್ಸಿಗೆ ಸಮಾಧಾನ ಸಿಗುವಂಥದ್ದು, ಎಲ್ಲೋ ಒಂದು ಫಂಡ್ ಬರಬೇಕು ಅಂದರೆ ಬರುವಂಥದ್ದು, ಕೋರ್ಸ್ ವರ್ಕ್ ಮಾಡುವಂಥದ್ದು. ಮತ್ತು ಅದರ ಜೊತೆಗೆ ಈ ರಾಶಿಯವರು ಕಲೆ ಸಾಹಿತ್ಯದಲ್ಲಿರುವಂಥ ರಾಶಿಯವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಸಿಗ್ತದೆ. ಎಲ್ಲೋ ಒಂದು ಕಡೆಗೆ ಹೋಗುವಂಥದ್ದು, ಸನ್ಮಾನ ಸಿಗುವಂಥದ್ದು, ಅಥವಾ ಎಲ್ಲೋ ಫಿಲ್ಮ್ ಇಂಡಸ್ಟ್ರಿಯಲ್ಲಿದ್ದವರಿಗೆ ಎಲ್ಲೋ ಒಂದು ಕಡೆಗೆ ಟಕ್ ಅಂತಲೇ ಒಂದು ಆಪರ್ಚುನಿಟಿ ಸಿಗುವಂಥದ್ದು. ಎಷ್ಟೋ ಸಲ ನಮ್ಗೆ ಅವಕಾಶವೇ ಸಿಗುವುದಿಲ್ಲ ಅಂತಂದರೆ ಎಲ್ಲ ನೂರಾರು ಅವಕಾಶಗಳಿದೆ ಡಿಜಿಟಲ್ ಮಾಧ್ಯಮದಲ್ಲಿ. ಅಂಥ ಅವಕಾಶಗಳು ಸಿಕ್ಕಿ ಅವಕಾಶದಿಂದ ನೀವು ಬೆಳೆಯುವಂತಹ ಪ್ರಯತ್ನಗಳಾಗುತ್ತೆ. ಎಷ್ಟೋ ಸಲ ಅವಕಾಶಗಳೇ ಇರೋದಿಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಾ ಇರ್ತೇವೆ. ಆದರೆ ಅವಕಾಶಗಳು ನೀವಿದ್ದಲ್ಲಿ ಕೈ ಬೀಸಿ ಕರೀತಾ ಇದೆ, ಬಿಡಬೇಡಿ ಅಂತೇಳಿ ಹೇಳ್ತೇನೆ. ಬುಧ ಆದಿತ್ಯ ಯೋಗ ಆಗಿದೆ, ಗೌರ್ಮೆಂಟಿನ ಸಂಬಂಧವಾದಂಥ ಅನುಕೂಲ ಇದೆ. ಏನೋ ಎಕ್ಸಾಮ್ ಬರೀಬೇಕು ಅಂತಂದು ಪ್ರಯತ್ನ ಮಾಡಿ ರಾಶಿಯವರು, ಬಿಡಬೇಡಿ. ಖಂಡಿತವಾಗೂ ಪ್ರಯತ್ನ ಮಾಡಿ, ಮುನ್ನುಗ್ಗುವಂತಹ ಅವಕಾಶಗಳಿದೆ, ನೀವು ಬಿಡಬೇಡಿ ಅಂತೇಳಿ ಹೇಳ್ತೇನೆ. ಇನ್ನು ನೋಡಿ, ಶನಿಯ ದೃಷ್ಟಿಯೂ ಕೂಡ ಗುರುವಿನ ಮನೆ ಮೇಲಿದೆ. ಹಾಗಾಗಿ ಆದಷ್ಟು ಧಾರ್ಮಿಕವಾಗಿ ಧರ್ಮದ ವಿಷಯದಲ್ಲಿ ಮಾಡಿ, ತೀರ್ಥಕ್ಷೇತ್ರ ಯಾತ್ರೆ ಆಗುವಂಥ ಸಾಧ್ಯತೆಗಳಿದೆ, ಅಲ್ಲಿ ಹೋಗಿ ಭಗವಂತನ ಭಕ್ತಿಯನ್ನು ಬೇಡ್ಕೊಳ್ಳಿ. ಯಾಕಂದರೆ ಈಗೇನೋ ಸದ್ಯಕ್ಕೆ 7.5 ಶನಿ ಬರಲಿಲ್ಲ ನಿಮಗೆ, ಹಾಗಿದ್ದಾಗೂ ಸ್ವಲ್ಪ ಮುಂದೆ ಬರುವಂಥ ಸಾಧ್ಯತೆಗಳಿದೆ. ಇನ್ನೊಂದು 2.5 ವರ್ಷಕ್ಕೆ ನಿಮಗೂ ಕೂಡ ಬರುತ್ತೆ. ಹಾಗಾಗಿ ನೀವು ಏನಿದ್ರೂ ಇವಾಗ ಈ ಒಂದು ಸಮಯ ಇದೆಲ್ಲವ, ಈ ವಿಶ್ವಾಸ ಸಂವತ್ಸರವೇ ಒಳ್ಳೆಯ ಫಲ ಕೊಡುವಂಥದ್ದು ನಿಮಗೆ. ಹಾಗಾಗಿ ಇದು ಫಸ್ಟ್ ತಿಂಗಳು. ನಿಮಗೆ ಈ ಫಸ್ಟ್ ತಿಂಗಳಲ್ಲಿ ಗಿಡ ಚೆನ್ನಾಗಿ ಬೆಳೀತಾ ಇದೆ, ಖುಷಿ ಸಂತೋಷ ಇದೆ ನಿಮಗೆ. ಅದನ್ನು ಚೆನ್ನಾಗಿ ಬೆಳೆಸ್ತಾ, ಚೆನ್ನಾಗಿ ರೀತಿಯಾಗಿ ವೃದ್ಧಿ ಮಾಡ್ತಾ, ಇಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ಸಿಕ್ಕಿದೆ, ಪಾರ್ಟ್ ಟೈಮಲ್ಲಿ ಜಾಬ್ ಸಿಕ್ಕಿದೆ ಅಂದರೆ ಅದನ್ನು ಕೂಡ ಬಿಡಬೇಡಿ. ಪ್ರಯತ್ನ ಮಾಡಿ, ಎಷ್ಟೆಷ್ಟು ಕೆಲಸ ಎಷ್ಟೆಷ್ಟು ಸಮಯ ಸಿಗುತ್ತೋ ಅದನ್ನು ಬೆಳೆಸ್ಕೊಳ್ತಾ ಅದೇ ರೀತಿಯಲ್ಲಿ ನೀವು ವೃದ್ಧಿಯಾಗುವಂಥ ಪ್ರಯತ್ನವನ್ನು ಮಾಡಿ. ಓವರಾಲಾಗಿ ನೋಡಲಿಕ್ಕೆ ಹೋದರೆ ಈ ತಿಂಗಳಲ್ಲೆಲ್ಲ ಬಹಳ ಶುಭವಾದಂಥ ಫಲಗಳೇ ಇದೆ. ಸ್ವಲ್ಪ ಹೊಟ್ಟೆ ಸಂಬಂಧವಾದಂಥ ರೀತಿಯಲ್ಲಿ ಸ್ವಲ್ಪ ಉಸಿರಾಟಕ್ಕೆ ಸಣ್ಣ ಪುಟ್ಟ ತೊಂದರೆಗಳು ಬಂದರೆ ಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಳಿ. ಓವರಾಲಾಗಿ ಈ ತಿಂಗಳಲ್ಲಿ ಚೆನ್ನಾಗಿದೆ ಅಂತೇಳಿ ಹೇಳ್ತೇನೆ. ಈ ತಿಂಗಳಲ್ಲಿ ನೋಡಿ, ದಶಮಿ ಪುಷ್ಯ ನಕ್ಷತ್ರ 7ನೇ ತಾರೀಕಿಗಿದೆ. ಹಾಗೆ 18ನೇ ತಾರೀಕು ಶುಕ್ರವಾರ ಇದೆ. ಇದು 2 ದಿವಸ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಇಕ್ಕಿರುವಂಥದ್ದೆಲ್ಲ ಶುಭವಾದಂಥದ್ದಿದೆ. ಇನ್ನು ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುನಾಮ ಸ್ಮರಣೆ ಮಾಡಿ, ಮರಿಬೇಡಿ. ರೋಹಿಣಿ ನಕ್ಷತ್ರ ಭಾಗವತನ ಓದುವಂಥ ಪ್ರಯತ್ನವನ್ನು ಮಾಡಿ. ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ರೋಹಿಣಿ ನಕ್ಷತ್ರದವರು, ಸ್ವಾಮಿ ನೀವು ಹೇಳಿದ್ರು ನಮ್ಮ ಭಾಗವತ ಪುಸ್ತಕ ಕೊಂಡ್ಕೊಂಬಂದಿದ್ದೇನೆ, ಬಹಳ ದೊಡ್ಡದಾಗಿದೆ ಅಂತ. ದೊಡ್ಡದಾಗಿರಲಿ, ನಾವು ಸಣ್ಣದಾಗಿ ಓದ್ತಾ ಬರೋಣ, ಒಂದೊಂದು ಶ್ಲೋಕ ಒಂದೊಂದು ಅರ್ಥ ತಿಳ್ಕೊಳ್ತಾ ಬರೋಣ. ಯಾಕಂದರೆ ಭಗವದ್ಗೀತೆ ಇರಬಹುದು, ಭಾಷ್ಯಗಳೆಲ್ಲ ಬಹಳ ದೊಡ್ಡದಾಗಿದೆ. ಆದರೆ ಸಣ್ಣದಾಗಿ ನಾವು ಮಾಡ್ತಾ ಹೋಗೋಣ. ನಮಗೆ ಒಂದು ಶ್ಲೋಕದ ಅರ್ಥ ಇವತ್ತು ಗೊತ್ತಾಗಲಿ, ನಾಳೆಗೆ ಮತ್ತೊಂದು ಶ್ಲೋಕ ಅರ್ಥ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡೋಣ. ತಿಳುವಳಿಕೆ, ಜ್ಞಾನ ಸಾಗರ ಅದೆಲ್ಲರಿಗೂ ಕೂಡ ಬರಲಿ ಅಂಥೇಳಿ ಭಗವಂತನ ಬೇಡ್ಕೊಳ್ತಾ, ರೋಹಿಣಿ ನಕ್ಷತ್ರದ ಭಾಗವತ ಮರ್ಯಾದೆ ಇದ್ದಾಗ ಭಾಗವತ ಪಾರಾಯಣೆ. ಇನ್ನು ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರ 1, 2ನೇ ಪಾದದವರು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಔದುಂಬರ ವೃಕ್ಷದ ಪ್ರದಕ್ಷಿಣೆ ಮರ್ಯಾದೆ ಇದ್ದಾಗ ಮೃಗಶಿರ ನಕ್ಷತ್ರದವರು ಮಾಡಿ. ಇದಿಷ್ಟು ಮಾಡಿದರೆ ಏಪ್ರಿಲ್ ತಿಂಗಳಲ್ಲಿ ಜಯ ನಿಮ್ಮದೇ, ಗೆಲುವು ನಿಮ್ಮದೇ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.